ಕಾಮರ್ಸ್ ಕಾರ್ನರ್ ಕನ್ನಡ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ವಾಗತ, ಇದು ನಿಮ್ಮ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾವು ರಿಗ್ರೆಷನ್ ಅಂದರೆ ಏನು ಅಂತ ನೋಡೋಣ. ಈಗಾಗಲೇ ನಾವು ಕೋರಿಲೇಷನ್ನ ಬಗ್ಗೆ ತಿಳ್ಕೊಂಡ್ವಿ. ದ ಸ್ಟಡಿ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯೇಬಲ್ಸ್ ಅಂತ ಹೇಳ್ತಾ ಇತ್ತು. ಓಕೆ, ಇಲ್ಲೊಂದು ಎಕ್ಸಾಂಪಲ್ನ ಬರೆದಿದ್ದೀನಿ. ಸೇಲ್ಸ್ ಮತ್ತು ಅಡ್ವರ್ಟೈಸ್ಮೆಂಟ್ ಅಂತ ಎರಡು ವೇರಿಯೇಬಲ್ ಇದೆ. ಈ ಡೇಟಾವನ್ನು ನೋಡುವಾಗ 8 ಕೋಟಿ ರೂಪಾಯಿ ನಾವು ಅಡ್ವರ್ಟೈಸ್ಮೆಂಟ್ನಲ್ಲಿ ಖರ್ಚು ಮಾಡಿದ್ರೆ 3 ಲಕ್ಷ ವ್ಯಾಲ್ಯೂಮ್ ಆಫ್ ಗೂಡ್ಸ್ ಏನಾಗಿದೆ, ಸೇಲ್ ಆಗಿದೆ ಅಂತ ಹೇಳ್ತಾ ಇದೆ. ಹಾಗೆಯೇ 12 ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟಲ್ಲಿ ಖರ್ಚು ಮಾಡಿದ್ರೆ 12 ಕೋಟಿ ರೂಪಾಯಿ. ಓಕೆ, 12 ಕೋಟಿ ರೂಪಾಯಿ ನೀವು ಅಡ್ವರ್ಟೈಸ್ಮೆಂಟಲ್ಲಿ ಏನಾದರೂ ಖರ್ಚು ಮಾಡಿದ್ರೆ 4 ಲಕ್ಷ ವ್ಯಾಲ್ಯೂಮ್ ಆಫ್ ಗೂಡ್ಸ್ ಏನಾಗಿದೆ, ಸೇಲ್ ಆಗಿದೆ ಅಂತ ಹೇಳ್ತಾ ಇದೆ. ಇವೆರಡು ವೇರಿಯೇಬಲ್ನ ನಾವು ರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನು ಮಾಡ್ತಿದ್ವಿ, ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫಾರ್ಮುಲಾನ ಅಪ್ಲೈ ಮಾಡ್ತಿದ್ವಿ. ಸೊ ನಮ್ಮ KP ಸರ್ ಫಾರ್ಮುಲಾವನ್ನು ಅಪ್ಲೈ ಮಾಡೋದಾದರೆ ದಟ್ ಮೀನ್ಸ್ ಕಾಲ್ PSN ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಸೊ ಅವರ ಫಾರ್ಮುಲಾನ ಅಪ್ಲೈ ಮಾಡುವಾಗ ನಮಗೆ 0.8 ಅನ್ನುವ ಆನ್ಸರ್ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಜಸ್ಟ್ ಒಂದು ಅಸಂಪ್ಷನ್. ಓಕೆ, ಸೊ ಇದು ಏನು ಇಂಟರ್ಪ್ರೇಟ್ ಮಾಡುತ್ತೆ, ಮೊದಲನೇದಾಗಿ ಇದು ನಮಗೆ ಡೈರೆಕ್ಷನ್ಸ್ನ ಕುರಿತು ಹೇಳುತ್ತೆ. ರೈಟ್, ಡೈರೆಕ್ಷನ್ಸ್ ಅಂತ ಹೆಂಗೆ ಕಂಡುಹಿಡಿತೀವಿ, ಇಲ್ಲಿ ಪ್ಲಸ್ ಆರ್ ಮೈನಸ್ ಇರಬೇಕು. ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಪಾಸಿಟಿವ್ ಕೋರಿಲೇಷನ್ ಅಂತಂದರೆ ಇವೆರಡೂ ವೇರಿಯೇಬಲ್ನ ಡೈರೆಕ್ಷನ್ಸ್ ಪಾಸಿಟಿವ್ ಕೋರಿಲೇಷನ್ಸ್. ಓಕೆ, ಸೇಮ್ ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್, ಸ್ಟ್ರೆಂತ್ ಆಫ್ ದಿ ವೇರಿಯೇಬಲ್ ಕೂಡ ಹೇಳ್ತಾ ಇದೆ. ಅಂತಂದರೆ ಈ ಒಂದು ವ್ಯಾಲ್ಯೂಸ್ನ ನಮಗೆ ಹೇಳುವುದರ ಮುಖಾಂತರ ಅದರ ಡಿಗ್ರಿ ಆಫ್ ಕೋರಿಲೇಷನ್ನ ಹೇಳುತ್ತೆ. ಅಂತಂದರೆ ಹೈ ಡಿಗ್ರಿನ ಲೋ ಡಿಗ್ರಿನ ಅಂತ 0.8 ಅಂತಂದರೆ ಹೈ ಡಿಗ್ರಿ ಪಾಸಿಟಿವ್ ಕೋರಿಲೇಷನ್ ಅನ್ನುವಂತಹ ಇಂಟರ್ಪ್ರಿಟೇಷನ್ ನಮಗೆ ಕೊಡ್ತಾ ಇದೆ. ಇದೇ ಕೋರಿಲೇಷನ್ಗೆ ನಾನು ನೋಡಿ ವೈ ಅನ್ನೋ ವೇರಿಯೇಬಲ್ನ 20 ಕೋಟಿ ರೂಪಾಯಿ ನಾನೇನಾದರೂ ಅಡ್ವರ್ಟೈಸ್ಮೆಂಟ್ನಲ್ಲಿ ಖರ್ಚು ಮಾಡಿದ್ರೆ ಎಷ್ಟು ವ್ಯಾಲ್ಯೂಮ್ ಆಫ್ ಗೂಡ್ಸ್ ಸೇಲ್ ಆಗುತ್ತೆ ಅನ್ನುವಂಥದ್ದು ನಾನೇನಾದರೂ ಕೇಳಿದ್ರೆ ಕೋರಿಲೇಷನ್ ನನಗೆ ಏನು ಆನ್ಸರ್ ಮಾಡುತ್ತೆ ಅಂತಂದರೆ ಐ ಆಮ್ ಸಾರಿ, ಸೊ ಈ ರೀತಿಯಾದಂಥ ಕ್ವಶನ್ಸಿಗೆ ನನಗೆ ಆನ್ಸರ್ ಮಾಡಲಿಕ್ಕೆ ಬರಲ್ಲ ಅಂತ ಹೇಳುತ್ತೆ. ಪ್ಲೀಸ್, ನನ್ನ ಒಬ್ಬ ಬ್ರದರ್ ಇದ್ದಾನೆ, ನನ್ನ ಒಬ್ಬ ಅಣ್ಣ ಇದ್ದಾನೆ, ಅವನ ಹೆಸರು ರಿಗ್ರೆಷನ್ ಅಂತ, ಅವ್ರ ಹತ್ರ ಕೇಳಿದ್ರೆ ನಿಮಗೆ ಇದಕ್ಕೆ ಆನ್ಸರ್ ಸಿಗಬಹುದು ಅಂತ ಹೇಳುತ್ತೆ ನಮಗೆ ಯಾರು, ನಮ್ಮ ಕೋರಿಲೇಷನ್. ಓಕೆನಾ, ಸರಿಯಾಗಿದ್ದರೆ ಇನ್ನೊಂದು ರೀತಿ ಕ್ವಶನ್ಸ್ ಕೇಳ್ತೀನಿ. ನನಗೆ 10 ಲಕ್ಷ ವ್ಯಾಲ್ಯೂಮ್ ಆಫ್ ಗೂಡ್ಸ್ ಸೇಲ್ ಆಗಬೇಕು ಅಂತಂದರೆ ಎಷ್ಟು ಕೋಟಿ ರೂಪಾಯಿ ಅಡ್ವರ್ಟೈಸ್ಮೆಂಟಲ್ಲಿ ಖರ್ಚು ಮಾಡಬೇಕು ಅಂತ. ಇದಕ್ಕೂ ಕೂಡ ನಮ್ಮ ಕೋರಿಲೇಷನ್ ಏನು ಆನ್ಸರ್ ಮಾಡುತ್ತಂತಂದರೆ ಅದಕ್ಕೂ ಕೂಡ ನನಗೆ ಆನ್ಸರ್ ಮಾಡಲಿಕ್ಕೆ ಬರಲ್ಲ, ನೀವು ನನ್ನ ರಿಗ್ರೆಷನ್ ಹತ್ರ ಕೇಳಿದ್ರೆ ಆನ್ಸರ್ ಸಿಗ್ಬೋದು ಅಂತ. ಸೊ ನೀವಿಲ್ಲಿ ಗಮನಿಸೋದಾದರೆ ವೈ ಅನ್ನೋ ವೇರಿಯೇಬಲ್ 20 ಕೋಟಿ ರೂಪಾಯಿ ಅಲ್ವೇನ್ರಿ, ಇದು ನನಗೆ ಗೊತ್ತಿರುವಂಥ ವೇರಿಯೇಬಲ್ ಅಂತಂದರೆ ನೌನ್ ವೇರಿಯೇಬಲ್. ಎಕ್ಸ್ ಅನ್ನುವಂಥದ್ದು ದಟ್ ಮೀನ್ಸ್ ಸೇಲ್ಸ್ ಅನ್ನುವಂಥದ್ದನ್ನು ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ರೈಟ್, ದೆನ್ ಇಲ್ಲಿ ಎಕ್ಸ್ ಅನ್ನೋ ವೇರಿಯೇಬಲ್ ನನಗೆ ಗೊತ್ತುಂಟು, ದಟ್ ಈಸ್ ನೌನ್ ವೇರಿಯೇಬಲ್ 10 lakh rupees. ಓಕೆ, ನೌನ್ ವೇರಿಯೇಬಲ್. ದೆನ್ ವೈ ಅನ್ನುವಂಥದ್ದು ನೀವು ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು. ಸೊ ನಮ್ಮ ರಿಗ್ರೆಷನ್ ಏನು ಹೇಳುತ್ತೆ ಗೊತ್ತಾ, ರಿಗ್ರೆಷನ್ ಈಸ್ ಎಸ್ಟಿಮೇಷನ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್. ಅಂತಂದರೆ ನೀವು ಯಾವುದನ್ನು ಫೈಂಡ್ ಔಟ್ ಮಾಡಲಿಕ್ಕಿದ್ದೀರೋ ದಟ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್. ಈ ಕೇಸಲ್ಲಿ ಎಕ್ಸ್ ಅನ್ನುವಂಥದ್ದನ್ನು ನೀವು ಫೈಂಡ್ ಔಟ್ ಮಾಡಬೇಕು, ದಟ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್. ರೈಟ್, ಸೊ ಈ ಸೆಕೆಂಡ್ ಕೇಸಲ್ಲಿ ವೈ ಅನ್ನುವಂಥದ್ದು ಫೈಂಡ್ ಔಟ್ ಮಾಡಬೇಕು. ಆವಾಗ ವೈ ಅನ್ನುವಂಥದ್ದು ಏನಾಗಿರುತ್ತೆ, ಡಿಪೆಂಡೆಂಟ್ ವೇರಿಯೇಬಲ್ ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್. ನಿಮಗೆ ಗೊತ್ತಿರುವಂಥ ನೌನ್ ವೇರಿಯೇಬಲ್ನೇ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ರಿಗ್ರೆಷನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ವೈ ಗೊತ್ತಿರುತ್ತೆ, ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಎಕ್ಸ್ ಗೊತ್ತಿರುತ್ತೆ, ವೈನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ರಿಗ್ರೆಷನ್ ಅಂದರೆ ಸಿಂಪಲ್, ರಿಗ್ರೆಷನ್ ಈಸ್ ಎಸ್ಟಿಮೇಷನ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಎರಡು ವೇರಿಯೇಬಲ್ನ ಕೋರಿಲೇಷನ್ನ ನಾವು ಫೈಂಡ್ ಔಟ್ ಮಾಡಬೇಕಂತಂದರೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫಾರ್ಮುಲಾವನ್ನು ಯೂಸ್ ಮಾಡ್ತಾ ಇದ್ವಿ ಅಲ್ವಾ. KP ಸರ್ ಆಗಿರ್ಬೋದು, SP ಸರ್ ಆಗಿರ್ಬೋದು, ಅಥವಾ ಕಾನ್ಕರೆಂಟ್ ಡಿವಿಯೇಷನ್ ಆಗಿರ್ಬೋದು. ಸೊ ಆ ಕೋರಿಲೇಷನ್ ಕೋಎಫಿಷಿಯಂಟ್ ನಮಗೆ ಫಾರ್ಮುಲಾ ಯಾವ ರೀತಿ ಡಿನೋಟ್ ಮಾಡ್ತಾ ಇದ್ವಿ, KP ಸರ್ ಆದರೆ R ಅಂತ ಡಿನೋಟ್ ಮಾಡ್ತಾ ಇದ್ವಿ, ಸ್ಪೇರ್ಮನ್ ರ್ಯಾಂಕ್ ಕೋರಿಲೇಷನ್ ಆದರೆ ರೋ ಅಂತ ಇದು ಮಾಡ್ತಾ ಇದ್ವಿ. ಹಾಗೆಯೇ ನಾವು ರಿಗ್ರೆಷನ್ನ ಫೈಂಡ್ ಔಟ್ ಮಾಡಬೇಕಂತಂದರೆ ರಿಗ್ರೆಷನ್ ಕೋಎಫಿಷಿಯಂಟ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ ರಿಗ್ರೆಷನ್ ಕೋಎಫಿಷಿಯಂಟ್ ಫಾರ್ಮುಲಾನ ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತಂದರೆ ಬಿ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಜಸ್ಟ್ ಬಿ ಅಂತ ಹೇಳ್ಬಿಟ್ಟು ಈ ಬಿ ಅನ್ನುವಾಗ ಎರಡು ರೀತಿಯಾಗಿ ಕೋಎಫಿಷಿಯಂಟ್ ರಿಗ್ರೆಷನ್ ನೋಡ್ತೀವಿ, ಎಕ್ಸ್ ಆನ್ ವೈ ಮತ್ತು ವೈ ಆನ್ ಎಕ್ಸ್ ಅಂತ. ಅಂತಂದರೆ ನಾನು ಉದಾಹರಣೆಯಲ್ಲಿ ಹೇಳಿಕೊಟ್ಟೆ, ಅಡ್ವರ್ಟೈಸ್ಮೆಂಟು ಇಷ್ಟಿದ್ರೆ ಸೇಲ್ಸ್ ಎಷ್ಟಾಗಬಹುದು ಅಂತ ಹೇಳ್ಬಿಟ್ಟು. ಅಂತಂದರೆ ಅಡ್ವರ್ಟೈಸ್ಮೆಂಟ್ ಅನ್ನುವಂಥದ್ದು ಇಂಡಿಪೆಂಡೆಂಟ್ ವೇರಿಯೇಬಲ್, ಸೇಲ್ಸ್ ಅನ್ನುವಂಥದ್ದು ಡಿಪೆಂಡೆಂಟ್ ವೇರಿಯೇಬಲ್. ರೈಟ್,
ಹಾಗೆಯೇ ಇಲ್ಲೂ ಕೂಡ y ಆನ್ ಎಕ್ಸ್ ಮತ್ತು ಎಕ್ಸ್ ಆನ್ ವೈ ಅಂತಂದ್ರೆ ಏನು, y ಅನ್ನುವಂಥದ್ದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ, ಎಕ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ y ಅಂತಂದರೆ ನಮ್ಮ ಉದಾಹರಣೆಯಲ್ಲಿ ಅಡ್ವರ್ಟೈಸ್ಮೆಂಟ್ನ ಫೈಂಡ್ ಔಟ್ ಮಾಡಬೇಕು ಬೇಸ್ಡ್ ಆನ್ ಯುವರ್ ನೌನ್ ವ್ಯಾಲ್ಯೂ ದಟ್ ಈಸ್ ಸೇಲ್ಸ್. ಸೊ ಬಿ ವೈ ಎಕ್ಸ್ ಅಂತ ಬರಿತೀನಿ. ಈ ಬಿ ವೈ ಎಕ್ಸ್ ಅನ್ನುವ ಅರ್ಥನೇ ವೈ ಈಸ್ ಡಿಪೆಂಡೆಂಟ್ ಆನ್ ಎಕ್ಸ್ ಅನ್ನುವಂಥ ಅರ್ಥ. ಹಾಗೆಯೇ ಎಕ್ಸ್ ಆನ್ ವೈನ ಬಿ ಎಕ್ಸ್ ವೈ ಅಂತ ಹೇಳ್ತೀವಿ. ಸರಿ, ಹಾಗಾದರೆ ರೀಗ್ರಿಯೇಷನ್ ಕೋಎಫಿಷಿಯಂಟ್ ಅನ್ನುವಂಥದ್ದು ಎರಡು ರೀತಿ ಬರುತ್ತೆ, ಒಂದು ಬಿ ವೈ ಎಕ್ಸ್ ಆ್ಯಂಡ್ ಬಿ ಎಕ್ಸ್ ವೈ, ಮರಿಬಾರ್ದು. ಓಕೆನಾ? ಆರಂಭದಲ್ಲಿ ಹೇಳ್ಕೊಡುವಾಗ ಹೇಳ್ಕೊಟ್ಟೆ. ಸೊ ಕೋರಿಲೇಷನ್ ಹತ್ರ ನಾವೇನಾದರೂ ಎಸ್ಟಿಮೇಟೆಡ್ ವ್ಯಾಲ್ಯೂ ಬೇಕಪ್ಪ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಿದ್ದ, ಕೋರಿಲೇಷನ್ ಅಂತ ಹೇಳ್ಕೊಟ್ಟಿದ್ದೆ. ಇದು ನನಗೆ ಗೊತ್ತಿಲ್ಲ, ನನ್ನ ಬ್ರದರ್ ಹತ್ರ ಕೇಳೋ ಅವನ ಹೆಸರು ರೀಗ್ರಿಯೇಷನ್ ಅಂತ ಹೇಳಿಬಿಟ್ಟು ಅವನು ನನ್ನ ಎಕ್ಸ್ಟೆನ್ಷನ್ಸ್ ಅಂತ ಹೇಳಿಕೊಟ್ಟಿದ್ದೆ. ಸೊ ಯಾಕೆ ನಾನು ಈ ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಆ ಫಾರ್ಮುಲಾಗಳು ನೆನಪಿನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ. ಸರಿಯಾಗಿದ್ದರೆ ಕೋರಿಲೇಷನ್ ಎಕ್ಸ್ಟೆನ್ಷನ್ ಅನ್ನುವಾಗ ಈ ಎರಡೂ ಸೈಡ್ ಆರ್ ಅನ್ನೋದು ಬರಲೇಬೇಕು ಅಲ್ವೇನ್ರಿ? ಇದೇ ದಿಸ್ ಈಸ್ ಕೋಎಫಿಷಿಯಂಟ್ ಕೋರಿಲೇಷನ್, ರೈಟ್? ಇದರ ಎಕ್ಸ್ಟೆನ್ಷನ್ ಅಂತ ಅನ್ನುವಾಗ ಈ ಫಾರ್ಮುಲಾಕ್ಕೆ ಮತ್ತೆ ಆ್ಯಡ್ ಆಗುತ್ತೆ ಆರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್. ಈ ನ್ಯೂಮೆರೇಟರಲ್ಲಿ ಯಾಕೆ ವೈ ಇದೆ ಅಂತಂದರೆ ವೈ ಈಸ್ ಡಿಪೆಂಡೆಂಟ್ ಆನ್ ಎಕ್ಸ್ ಅಲ್ವಾ, ಅದಕ್ಕೆ ವೈ ಈಸ್ ಡಿಪೆಂಡೆಂಟ್ ಆನ್ ಎಕ್ಸ್ ಅಂತ ಹೇಳ್ತಾ ಇದೆ. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್. ಇಲ್ಲೂ ಕೂಡ ಫಾರ್ಮುಲಾದಲ್ಲಿ ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ಏನು ಬರ್ಬೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಅನ್ನುವಂತಹ ಫಾರ್ಮುಲಾ. ಓಕೆ, ಈಗ ಇದೇ ಒಂದು ಬೇಸ್ ಫಾರ್ಮುಲಾದಲ್ಲಿ ಅನೇಕ ಫಾರ್ಮುಲಾಸ್ನ ನೋಡ್ತೀವಿ. ಎನ್ ಇ ಟಿ ದೃಷ್ಟಿಯಿಂದ ನಾವು ಫಾರ್ಮುಲಾಸನ್ನು ನೆನಪಿಟ್ಕೊಳ್ಳೋದು ಒಳ್ಳೆಯದು. ಓಕೆ, ಸರಿಯಾಗಿದೆ. ಆರ್ ಅಂತಂದರೆ ನೀವು ಕೋಎಫಿಷಿಯಂಟ್ ಕೋರಿಲೇಷನಲ್ಲಿ ನಾನು ನಿಮಗೆ ಒಂದು ಫಾರ್ಮುಲಾವನ್ನು ಹೇಳಿಕೊಟ್ಟಿದ್ದೆ. ಸೊ ದಯಮಾಡಿ ಫಸ್ಟ್ ಆ ವಿಡಿಯೋವನ್ನು ನೋಡಿ. ಓಕೆ, covariance between x and y variable divided by n into standard deviation of x into standard deviation of y, right? r ಅಂತಂದ್ರೆ ಹೀಗೂ ಬರಿಬೋದು ಅಂತ ಹೇಳಿದೆ ಹೌದಲ್ವಾ, into standard deviation of y divided by standard deviation of x ಆಗುತ್ತಾ? ಸರಿಯಾಗಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಏನಾಗುತ್ತೆ, ಕ್ಯಾನ್ಸಲ್ ಆಗ್ತಾ ಇದೆ. ದೆನ್ ಉಳಿಯುವಂಥದ್ದೆಷ್ಟು, ಕೋವೇರಿಯನ್ಸ್ ಬಿಟ್ವೀನ್ x and y divided by n into standard deviation of x into standard deviation of x ಅಂದರೆ standard deviation of x whole square. ಸೊ ಇದು ಕೂಡ ನಿಮ್ಮ ಒಂದು ಫಾರ್ಮುಲಾ ಆಗುತ್ತೆ. ಸೊ ಮುಖ್ಯವಾಗಿ ಈ ಫಾರ್ಮುಲಾ ಮತ್ತು ಈ ಫಾರ್ಮುಲಾವನ್ನು ನೀವು ಎನ್ ಇ ಟಿ ದೃಷ್ಟಿಯಿಂದ ನೆನಪಿಟ್ಕೊಳ್ಳೋದು ಒಳ್ಳೆಯದು. ಓಕೆ, ನೆಕ್ಸ್ಟ್ ಆರ್ ಅಂತಂದರೆ ಇದೇ ರೀತಿ ಈ ಫಾರ್ಮುಲಾವನ್ನು ನಾವು ಇಲ್ಲಿ ಬರ್ಕೊಳ್ಳೋಣ. ಕೋವೇರಿಯನ್ಸ್ ಬಿ ಎಕ್ಸ್ ವೈ ದಟ್ ಈಕ್ವಲ್ಸ್ ಕೋವೇರಿಯನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ವೇರಿಯಬಲ್ ಡಿವೈಡೆಡ್ ಬೈ ಎನ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಇಂಟು ಇದನ್ನು ಕರೆಕ್ಟಾಗಿ ಬರ್ಕೊಳ್ತೀನಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ. ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ದೆನ್ ಬಿ ಎಕ್ಸ್ ವೈ is equal to covariance between x and y divided by n into standard deviation of y into standard deviation of y square ಆಗುತ್ತೆ. ಸೊ ಈ ಎರಡು ಫಾರ್ಮುಲಾಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಓಕೆ, ರೀಕ್ರಿಯೇಷನ್ ಈಕ್ವೇಷನ್ಸ್ನ ನೋಡೋಣ. ಸೊ y ಡಿಪೆಂಡ್ಸ್ ಆನ್ ಎಕ್ಸ್, ಎಕ್ಸ್ ಡಿಪೆಂಡ್ಸ್ ಆನ್ ವೈ ಅಂತ ಎರಡು ರೀತಿ ಬರುತ್ತೆ ಅಲ್ವಾ, ಸರಿಯಾಗಿದ್ದರೆ ಸೊ y ಮೈನಸ್ ವೈ ಬಾರ್ ಇಸ್ ಈಕ್ವಲ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಇದು ರೀಕ್ರಿಯೇಷನ್ ಈಕ್ವೇಷನ್. ಇದರ ಜನರಲ್ ಫಾರ್ಮನ್ನು ನೀವು ಬರೆಯೋದಾದರೆ ಜನರಲ್ ಫಾರ್ಮ್ y is equal to a plus bx. Okay, that means y is dependent on x. Here y is a dependent variable. Okay, then x is a independent variable. ಈ ಈಕ್ವೇಷನ್ಸ್ ನಮಗೆ ಗೊತ್ತಿರಬೇಕು. ಹೇಳ್ತೀನಿ ಯಾವ ರೀಸನಿಗೆ ಅಂತ. ಒಂದು ಕ್ವಶನ್ಸ್ನ ನಿಮಗೆ ಸಾಲ್ವ್ ಮಾಡಿಸುವಾಗ ಅದು ಅರ್ಥ ಆಗುತ್ತೆ. ಓಕೆ, ಬಿ ಅಂತಂದರೆ ರೀಕ್ರಿಯೇಷನ್ ಕೋಎಫಿಷಿಯಂಟ್ನ ನಾವು ಬಿ ಅಂತ ಹೇಳ್ತೀವಿ. ಓಕೆ, ರೀಕ್ರಿಯೇಷನ್ ಕೋಎಫಿಷಿಯಂಟ್. ಸೊ ಈ ಒಂದು ಜನರಲ್ ಫಾರ್ಮಲ್ಲಿ ಬಿ ಅನ್ನುವಂಥದ್ದು ವೈ ಎಕ್ಸ್ ಆಗುತ್ತೆ, ಎಕ್ಸ್ ವೈ ಆಗುತ್ತಾ. ವೈ ಈಸ್ ಎ ಡಿಪೆಂಡೆಂಟ್, ದೆನ್ ಎಕ್ಸ್ ಈಸ್ ಎ ಇಂಡಿಪೆಂಡೆಂಟ್, ಅವಾಗ ಬಿ ವೈ ಎಕ್ಸ್, ರೈಟ್. ದೆನ್ ಎ ಈಸ್ ಎ ಕಾನ್ಸ್ಟೆಂಟ್. ಈಗ ಎಕ್ಸ್ ಡಿಪೆಂಡ್ಸ್ ಆನ್ ವೈಗೆ ಬನ್ನಿ. ರೀಕ್ರಿಯೇಷನ್ ಈಕ್ವೇಷನ್ಸ್ ಬಂದು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. ಇದರ ಜನರಲ್ ಫಾರ್ಮ್ನ ನೀವು ನೋಡುವಾಗ ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ವೈ. ಓಕೆ, ವೈ ಅನ್ನುವಂಥದ್ದು ಇಂಡಿಪೆಂಡೆಂಟ್ ವೇರಿಯೇಬಲ್, ಎಕ್ಸ್ ಅನ್ನುವಂಥದ್ದು ಡಿಪೆಂಡೆಂಟ್ ವೇರಿಯೇಬಲ್, ದೆನ್ ಬಿ ಅನ್ನುವಂಥದ್ದು ರೀಕ್ರಿಯೇಷನ್ ಕೋಎಫಿಷಿಯಂಟ್.
ರಿಗ್ರಿಯೇಷನ್ ಕೋಎಫಿಷಿಯಂಟ್ ಅನ್ನುವಾಗ ಬಿ ಎಕ್ಸ್ ವೈ ಮತ್ತು ಬಿ ಐ ಎಕ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನಮಗೆ ಎಕ್ಸ್ ಇಸ್ ಎ ಡಿಪೆಂಡೆಂಟ್ ಆನ್ ವೈ, ರೈಟ್? ದಟ್ ಮೀನ್ಸ್ ಎಕ್ಸ್ ವೈ, ಬಿ ಎಕ್ಸ್ ವೈ. ಓಕೆ, ಎ ಇಸ್ ಎ ಕಾನ್ಸ್ಟೆಂಟ್. ಜಸ್ಟ್ ನಿಮ್ಮ ನೋಟ್ಸ್ನಲ್ಲಿ ಇದನ್ನು ಬರ್ಕೊಳ್ಳಿ. ಓಕೆ, ಒಂದು ಕ್ವಶನ್ಸ್ ಥ್ರೂ ನಿಮಗೆ ಸಾಲ್ವ್ ಮಾಡಿಸ್ತೀನಿ. ಇಲ್ಲಿ ಜನರಲ್ ಫಾರ್ಮ್ ಅಂತ ಹೇಳ್ಕೊಟ್ಟೆ, ಇದನ್ನು ಪಾಯಿಂಟ್ ಫಾರ್ಮ್ ಅಂತ ಹೇಳ್ತೀವಿ. ಯಾಕೆ ಈ ಜನರಲ್ ಫಾರ್ಮ್ ಮತ್ತು ಪಾಯಿಂಟ್ ಫಾರ್ಮ್ ಅಂತ 2 ಟೈಪ್ಸ್ ಬರ್ತಾ ಇದೆ ಅಂತಂದರೆ, ನೀವು ಯಾವುದಾದ್ರೂ ಒಂದು ವ್ಯಾಲ್ಯೂನ ಎಸ್ಟಿಮೇಟ್ ಮಾಡಬೇಕು. ಓಕೆ, ನೌನ್ ವೇರಿಯೇಬಲಿಂದ ನೀವು ಎಸ್ಟಿಮೇಟ್ ಮಾಡಬೇಕು ಅನ್ನೋನ್ ವೇರಿಯೇಬಲ್ಸ್ ಅಂತ ಅಂದರೆ ನೀವು ಆನ್ಸರ್ನ ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದು ಈ ರೀತಿ ಜನರಲ್ ಫಾರ್ಮಲ್ಲಿ. ಓಕೆ, ಜಸ್ಟ್ ನನ್ನ ಮಾತನ್ನು ನೀವು ಮನದಟ್ಟು ಮಾಡಿಟ್ಕೊಳ್ಳಿ. ಆನ್ಸರ್ ಕ್ವಶನ್ಸ್ನ ಒಂದು ಸಾಲ್ವ್ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ. ನೀವು ಆನ್ಸರ್ನ ಎಕ್ಸ್ಪ್ರೆಸ್ ಮಾಡುವುದು ಜನರಲ್ ಫಾರ್ಮಿಂದ. ಆ ಆನ್ಸರ್ನ ನೀವು ಜನರಲ್ ಫಾರ್ಮಿಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಈ ಪಾಯಿಂಟ್ ಫಾರ್ಮ್ನ ಹೆಲ್ಪ್ ತಗೊಂಡು ನೀವು ಮಾಡಬೇಕಾಗುತ್ತೆ. ಓಕೆ, ಸೊ ಇದರ ಹೆಲ್ಪಿನಿಂದ ನೀವು ಜನರಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿಕೊಂಡು ಆನ್ಸರ್ನ ಎಕ್ಸ್ಪ್ರೆಸ್ ಮಾಡ್ತೀರಾ. ಸ್ನೇಹಿತರೆ, ರಿಗ್ರೆಷನ್ ಈಕ್ವೇಷನ್ ಹೇಳಬೇಕಾದ್ರೆ ಜನರಲ್ ಫಾರ್ಮ್ ಅಂತ ಬರುತ್ತೆ, ಪಾಯಿಂಟ್ ಫಾರ್ಮ್ ಬರುತ್ತೆ ಅಂತ 2 ರೀತಿ ಹೇಳಿಕೊಟ್ಟೆ. ಜನರಲ್ ಫಾರ್ಮ್ ಅಂತಂದರೆ ಏನ್ರಿ, ನಮ್ಮ ಆನ್ಸರ್ನ ಏನು ಮಾಡೋದು, ಎಕ್ಸ್ಪ್ರೆಸ್ ಮಾಡುವಂಥದ್ದು. ಎಸ್ಟಿಮೇಟೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾದ್ರೆ ಆನ್ಸರ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ನಾವು ಯಾವುದರ ಹೆಲ್ಪ್ನ ತಗೊಳ್ತೀವಿ, ಪಾಯಿಂಟ್ ಫಾರ್ಮ್ನ ಹೆಲ್ಪ್ನ ತಗೊಳ್ತೀವಿ ಅಂತ. ಅದರ ರಿಯಲ್ ಮೀನಿಂಗ್ ಏನು ಅಂತಂದರೆ, ಈ ಪ್ರಾಬ್ಲಮ್ನ ನೀವು ನೋಡಿ, ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ವೈ ಇಸ್ ಈಕ್ವಲ್ ಟು 15 ಅಂತಂದರೆ ವೈ ಅನ್ನುವಂಥದ್ದು 15 ಆದಾಗ ಎಕ್ಸ್ ಎಷ್ಟಾಗಿರುತ್ತೆ ಅನ್ನುವಂಥದ್ದು ನೀವು ಎಸ್ಟಿಮೇಟ್ ಮಾಡಬೇಕು. ದೆನ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 30 ಅಂತಂದರೆ ಎಕ್ಸ್ ಅನ್ನುವಂಥದ್ದು 30 ಆದಾಗ ವೈ ವ್ಯಾಲ್ಯೂ ಎಷ್ಟು. ನೆಕ್ಸ್ಟು ಕೆಲವೊಂದು ವೇರಿಯೇಬಲ್ಸ್ನ ಕೊಟ್ಟಿದ್ದಾರೆ, ಯಾಕಂದರೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಇಸ್ ಈಕ್ವಲ್ ಟು 7, ಮೀನ್ ಇಸ್ ಈಕ್ವಲ್ ಟು 40, ವೈ ಬಾರ್ ಇಸ್ ಈಕ್ವಲ್ ಟು 20, ದೆನ್ ಆರ್ ಇಸ್ ಈಕ್ವಲ್ ಟು ಪ್ಲಸ್ 0.9. ಆರ್ ಅಂತಂದರೆ ಕೋರಿಲೇಷನ್, ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್, ರೈಟ್? ಸರಿಯಾಗಿದ್ರೆ ಈಗ ನಾನು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಯಾವಾಗ ವೈ ಇಸ್ ಈಕ್ವಲ್ ಟು 15 ಆದಾಗ ಅಂತಂದರೆ ಎಕ್ಸ್ ಆನ್ ವೈ. ನೀವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಬೇಸ್ಡ್ ಆನ್ ವೈ ಅಂತಂದರೆ ಆನ್ಸರ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು, ಜನರಲ್ ಫಾರ್ಮ್, ರೈಟ್? ಆ ಜನರಲ್ ಫಾರ್ಮ್ ಯಾವ ರೀತಿ ಇರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಆನ್ ವೈ ಅಲ್ಲೇನ್ರಿ, ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ವೈ. ದಿಸ್ ಈಸ್ ಜನರಲ್ ಫಾರ್ಮ್. ಈ ಜನರಲ್ ಫಾರ್ಮಲ್ಲಿ ನೀವು ಆನ್ಸರ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಯಾವುದರ ಹೆಲ್ಪ್ ತಗೊಳ್ತೀರಾ, ಪಾಯಿಂಟ್ ಫಾರ್ಮ್ ತಗೊಳ್ತೀರಾ. ನೋಡಿ, ಇಲ್ಲಿ ಜನರಲ್ ಫಾರ್ಮ್ ಫೈನಲ್ ಆಗಿ ನಾನು ಬರೆದಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ. ಬಟ್ ನೀವು ಯಾವುದರ ಹೆಲ್ಪ್ ತಗೋಬೇಕು ಅಂತ ಹೇಳಿದ್ದೆ, ಪಾಯಿಂಟ್ ಫಾರ್ಮ್ ಅಂತ ತಗೊಂಡಿದ್ದೆ. ಸೊ ಇಲ್ಲಿ ನೋಡಿ, ಇದು ಪಾಯಿಂಟ್ ಫಾರ್ಮ್ ಬರೆದಿಟ್ಕೊಂಡಿದ್ದೀನಲ್ಲ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. ಸಬ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ ಬಾರ್ ಅಂತಂದರೆ 40, ದೆನ್ ವೈ ಬಾರ್ ಅಂತಂದರೆ 20 ಅಂತ ಬರೆದಿದ್ದೀನಲ್ವಾ. ದೆನ್ ಬಿ ಎಕ್ಸ್ ವೈ ಅಂತಂದರೆ ಅದರ ಫಾರ್ಮುಲಾವನ್ನು ಹಾಕಿ ಆರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ. ಸಬ್ಸ್ಟಿಟ್ಯೂಟ್ ಮಾಡುವಾಗ ಸೊ ಪಾಸ್ ಮಾಡ್ಕೊಂಡು ಇದನ್ನು ಬರೆದಿಟ್ಕೊಳ್ಳಿ. ಆರ್ ಅಂತಂದರೆ 0.9 ಇಂಟು 5 ಡಿವೈಡೆಡ್ ಬೈ 7, ಸೊ ವೈ ಮೈನಸ್ 20. ಓಕೆ, ನೆಕ್ಸ್ಟು ನೀವು ಬಿ ಎಕ್ಸ್ ವೈ, ಖಾಲಿ ಬಿ ಎಕ್ಸ್ ವೈ ಮಾತ್ರ ಫೈಂಡ್ ಔಟ್ ಮಾಡಿದ್ರೆ ಎಷ್ಟು ಬರುತ್ತೆ, 0.64. ದಿಸ್ ಇಸ್ ನಥಿಂಗ್ ಬಟ್ ರಿಗ್ರಿಯೇಷನ್ ಕೋಎಫಿಷಿಯಂಟ್. ಮರಿಬೇಡಿ, ಇದನ್ನು ಈಗ ಬರೆದಿಟ್ಕೊಳ್ಳಿ ಹೀಗೆ, ರಿಗ್ರಿಯೇಷನ್ ಕೋಎಫಿಷಿಯಂಟ್ ಅಂತ. ನೆಕ್ಸ್ಟ್ 0.64ನ ವೈಯಿಂದ ಮಲ್ಟಿಪ್ಲೈ ಮಾಡಿ, ನಂತರ 0.64ನ ಮೈನಸ್ 20ಇಂದ ಮಲ್ಟಿಪ್ಲೈ ಮಾಡಿ, ಆನ್ಸರ್ ನಿಮಗೆ ಇಷ್ಟು ಬರುತ್ತೆ, 0.64 ವೈ ಮೈನಸ್ 12.86. ನೆಕ್ಸ್ಟ್ ಈ ಕಡೆ ಇರುವಂತಹ ಮೈನಸ್ 14 ಆ ಕಡೆ ಕಳಿಸಿದಾಗ ಪ್ಲಸ್ 40 ಆಗುತ್ತೆ. ಪ್ಲಸ್ 14ನ ಮೈನಸ್ 12.86 ಕಳೆದಾಗ 27.14 ಆಗುತ್ತೆ. ಓಕೆ, ಫೈನಲ್ ಆಗಿ ನಿಮಗೆ ಬಂದಿರುವಂತಹ ವ್ಯಾಲ್ಯೂಸ್, ದಟ್ ಮೀನ್ಸ್ ಈಕ್ವೇಷನ್ ಇಷ್ಟಾಗಿದೆ. ನೋಡಿ, ಇದು ಜನರಲ್ ಫಾರ್ಮಲ್ಲಿ ಇದೆಯಾ? ನೀವು ಪಾಯಿಂಟ್ ಫಾರ್ಮನ್ನು ಯೂಸ್ ಮಾಡಿದ್ರಿ, ಕೊನೆಗೆ ನಿಮ್ಮ ಆನ್ಸರ್ ಯಾವ ಫಾರ್ಮಲ್ಲಿ ಆಟೋಮೆಟಿಕ್ ಆಗಿ ಜನರಲ್ ಫಾರ್ಮಲ್ಲಿದೆ. ಹೇಗೆ ಅಂತ ತೋರಿಸ್ಕೊಡ್ಲಾ? ನೋಡಿ, ಹಿಯರ್ ವೈ ಇಸ್ ಮಲ್ಟಿಪ್ಲೈಡ್ ವಿತ್ ಬಿ ಅಲ್ವೇನ್ರಿ, ಇಲ್ಲಿ ವೈ ಇದೆಯಾ, ವೈ ಇಸ್ ಮಲ್ಟಿಪ್ಲೈಡ್ ವಿತ್ ಬಿ ಅಂತಂದರೆ ಏನಂತ ಹೇಳ್ಕೊಟ್ಟಿದ್ದೆ, ರಿಗ್ರಿಯೇಷನ್ ಕೋಎಫಿಷಿಯಂಟ್. ಇಲ್ಲಿ ಬಿ ಅನ್ನುವಂಥದ್ದು ಬಿ ಎಕ್ಸ್ ವೈನ ಬಿ ವೈ ಎಕ್ಸ್ನ ಬಿ ಎಕ್ಸ್ ವೈ, ರೈಟ್? ಇಲ್ಲಿ ಗಮನಿಸಿ, ನಾನು ಇಲ್ಲಿ ಬರೆದಿದ್ದೀನಲ್ಲ ಬಿ ಎಕ್ಸ್ ವೈ 0.64. ಇಲ್ಲಿ ನೋಡಿ, ವೈ ಇಸ್ ಮಲ್ಟಿಪ್ಲೈಡ್ ವಿತ್ 0.64. ಗಮನಿಸಿ, ಓಕೆ, ತುಂಬ ಇಂಪಾರ್ಟೆಂಟ್ ಈ ಒಂದು ಕಾನ್ಸೆಪ್ಟ್. ಓಕೆ, MCQ ಪರ್ಪಸ್ಸಿಗೆ ಇದು ಬೇಕು, ಜಸ್ಟ್ ಗಮನಿಸಿ. ನೀವು ಡೈರೆಕ್ಟಾಗಿ ಜನರಲ್ ಫಾರ್ಮನ್ನು ಅಪ್ಲೈ ಮಾಡಲಿಲ್ಲ, ಆನ್ಸರ್ನ ಜನರಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅದಕ್ಕೆ ನೀವು ಪಾಯಿಂಟ್ ಫಾರ್ಮ್ನ ಹೆಲ್ಪ್ ತಗೊಳ್ತೀರಾ. ಪಾಯಿಂಟ್ ಫಾರ್ಮಲ್ಲಿ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ತಾ ಆಟೋಮೆಟಿಕ್ ಆಗಿ ಅದು ಜನರಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಆಗೋಗಿದೆ. ವೈ ಇಸ್ ಮಲ್ಟಿಪ್ಲೈಡ್ ವಿತ್ ಬಿ ಅಂತ ಅನ್ನುವಾಗ ರಿಗ್ರಿಯೇಷನ್ ಕೋಎಫಿಷಿಯಂಟ್, ರೈಟ್? ರಿಗ್ರಿಯೇಷನ್ ಕೋಎಫಿಷಿಯಂಟ್ ಎಷ್ಟಿದೆ, 0.64 ಅಲ್ವೇನ್ರಿ? ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲೂ ಕೂಡ 0.64 ಇದೆ. ದೆನ್ ಪ್ಲಸ್ 27.14 ಅಂದರೆ ಏನು, ದಟ್ ಈಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಎ ಬಿ ವೈ ಎಕ್ಸ್. ಸೊ ಇದನ್ನು ಹೀಗೂ ಬರಿಬೋದಾ, ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ವೈ ಅಂತ ಹೇಳ್ಬಿಟ್ಟು. ಓಕೆ, ಸರಿಯಾಗಿದ್ದರೆ ಈಗ ನಮಗೇನು ಬೇಕು, ಎಕ್ಸ್ ವ್ಯಾಲ್ಯೂ ಬೇಕು ಬೇಸ್ಡ್ ಆನ್ ವೈ, ರೈಟ್?
ಸೊ ಎಕ್ಸ್ ಈಸ್ ಈಕ್ವಲ್ ಟು 27.14 ಪ್ಲಸ್ 0.64 ಇಂಟು ವೈ ಅನ್ನುವಂಥದ್ದು ಎಷ್ಟು ಬೇಕಾದರೂ ಕೊಡಿ, ನಿಮಗೆ ಎಕ್ಸ್ ವೇರಿಯಬಲ್ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನಮಗೆ ವೈ ಸಪೋಸ್ 15 ಆದರೆ ಎಕ್ಸ್ ವೇರಿಯಬಲ್ ಎಷ್ಟು ಅಂತ ಹೇಳಿಬಿಟ್ಟು ಕಂಡುಹಿಡಿಯೋಕ್ಕೆ ಹೇಳ್ತಾ ಇದ್ದಾನೆ. ಓಕೆ, ಸೊ 0.64 ಇಂಟು 15 ಮಾಡ್ತೀರಾ, ಮಾಡಿಬಿಟ್ಟು ಪ್ಲಸ್ 27.14 ಮಾಡಿ ನಿಮಗೆ ಫೈನಲ್ ಆನ್ಸರ್ ಎಷ್ಟು ಸಿಗುತ್ತೆ ಗೊತ್ತಾ? 36.74 ಈಸ್ ಯುವರ್ ಆನ್ಸರ್. ಓಕೆ, ಸೊ ಜನರಲ್ ಫಾರ್ಮ್ ಮತ್ತು ಪಾಯಿಂಟ್ ಫಾರ್ಮ್ ಯಾಕೆ ಬೇಕು ಅಂತಂದರೆ ಆನ್ಸರ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಜನರಲ್ ಫಾರ್ಮ್ ಬೇಕು ವಿತ್ ದ ಹೆಲ್ಪ್ ಆಫ್ ಪಾಯಿಂಟ್ ಫಾರ್ಮ್. ಇದನ್ನು ನೀವು ಮರಿಬೇಡಿ ಅಷ್ಟೇ. ಅದೇ ರೀತಿ ಯಾವಾಗ ಎಕ್ಸ್ 30 ಆಗಿರುತ್ತೋ ವ್ಯಾಲ್ಯೂ ಆಫ್ ವೈ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವೈ ಈಸ್ ಡಿಪೆಂಡೆಂಟ್ ಆನ್ ಎಕ್ಸ್, ದಟ್ ಮೀನ್ಸ್ ವೈ ಆನ್ ಎಕ್ಸ್. ಈಗ ನಮ್ಮ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವೈ ಆನ್ ಎಕ್ಸಿನ ಜನರಲ್ ಫಾರ್ಮ್ ಹೇಗಿರಿ? ವೈ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎಕ್ಸ್ ಅಲ್ವೇನ್ರಿ? ಜನರಲ್ ಫಾರ್ಮಲ್ಲಿ ನಮ್ಮ ಎಸ್ಟಿಮೇಟಿಂಗ್ ವ್ಯಾಲ್ಯೂನ ಈಕ್ವೇಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದರೆ ನಾವು ಪಾಯಿಂಟ್ ಫಾರ್ಮ್ನ ಯೂಸ್ ಮಾಡಬೇಕು. ಪಾಯಿಂಟ್ ಫಾರ್ಮ್ನ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ, ವೈ ಮೈನಸ್ ವೈ ಬಾರ್ ಇಸ್ ಈಕ್ವಲ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಬಿ ವೈ ಎಕ್ಸ್ ಇಲ್ಲೊಂಚೂರು ಚೇಂಜ್ ಆಗುತ್ತೆ ಅಲ್ವೇನ್ರಿ? ಆರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ ಮೇಲ್ ಬರುತ್ತೆ, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ ಅಂತಂದರೆ ಹೋದ ಪ್ರಾಬ್ಲಮ್ನಲ್ಲಿ 5/7 ಇತ್ತು, ಈ ಒಂದು ಈಕ್ವೇಷನ್ಸಲ್ಲಿ 7/5 ಇದೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇರೋದಿಲ್ಲ. ನೆಕ್ಸ್ಟು ವೈ ಮೈನಸ್ ವೈ ಬಾರ್ ಬಂದಿರುತ್ತೆ, ದಟ್ ಈಸ್ 20, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಬಂದಿರುತ್ತೆ, ದಟ್ ಈಸ್ 40. ಈಗ ಗಮನಿಸಿ, ಈ 1.26 ಅನ್ನುವಂಥದ್ದು ಏನು? ಬಿ ವೈ ಎಕ್ಸ್ ಹೌದಲ್ವಾ? ಅಂದರೆ ರೀಕ್ರಿಯೇಷನ್ ಕೋಎಫಿಷಿಯಂಟ್. ಈಗ 1.26 ಇಂದ ಎಕ್ಸ್ನ ಮಲ್ಟಿಪ್ಲೈ ಮಾಡಿ, ದೆನ್ 1.26 ಇಂದ -14 ಮಲ್ಟಿಪ್ಲೈ ಮಾಡಿ, ನಿಮಗೆ ಎಷ್ಟು ಬರುತ್ತೆ ಆನ್ಸರ್? 1.26 ಇಂಟು ಎಕ್ಸ್ ಮೈನಸ್ 50.4. ನೆಕ್ಸ್ಟ್ ಈ ಬದಿಯಲ್ಲಿರುವಂಥ -20ನ ಆ ಕಡೆ ಕಳಿಸಿದ್ರೆ +20 ಆಗುತ್ತೆ. +20 ಇಂದ -50.4ನ ಕಳೆದುವಾಗ -30.4 ಬರುತ್ತೆ. ಯಾಕೆ ಮೈನಸ್ ಬರುತ್ತೆ ಅಂದರೆ ಮೈನಸ್ ದೊಡ್ಡ ಚಿಹ್ನೆ, 50.4 ಅನ್ನುವಂಥದ್ದು ದೊಡ್ಡ ಸಂಖ್ಯೆ ಅಲ್ವಾ, ಹಾಗಾಗಿ. ನಂತರ ಫೈನಲ್ ಆಗಿ ನೀವು ಆನ್ಸರ್ನ ಗಮನಿಸಿ, ಇದು ಜನರಲ್ ಫಾರ್ಮಲ್ಲಿ ಕನ್ವರ್ಟ್ ಆಗಿದೆಯಾ? ಎಸ್. ಎಕ್ಸ್ ಇಸ್ ಮಲ್ಟಿಪ್ಲೈಡ್ ವಿತ್ ಬಿ, ಎಕ್ಸ್ ಇಸ್ ಮಲ್ಟಿಪ್ಲೈಡ್ ವಿತ್ ಬಿ ನಥಿಂಗ್ ಬಟ್ ಕೋಎಫಿಷಿಯಂಟ್ ರೀಕ್ರಿಯೇಷನ್. ಇಲ್ಲಿ ನೋಡಿ ಕೋಎಫಿಷಿಯಂಟ್ ರೀಕ್ರಿಯೇಷನ್ ಎಷ್ಟು ಬಂದಿದೆ? ಬಿ ವೈ ಎಕ್ಸ್ 1.26 ಅಲ್ವೇನ್ರಿ? 1.26. ದೆನ್ -30.4 ಅಂತ ಅನ್ನುವಾಗ ದಿಸ್ ಈಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್, ರೈಟ್? ಈಗ ನಮಗೇನು ಬೇಕಾಗಿರೋದು? ಇದನ್ನು ಜನರಲ್ ಫಾರ್ಮಾಗಿ ಬರೆಯೋಣ. -30.4 ಪ್ಲಸ್ ಪ್ಲಸ್ 1.26 ಇಂಟು ಎಕ್ಸ್. ಓಕೆ, ಈಗ ನೀವು ಎಕ್ಸ್ ಅನ್ನೋ ವೇರಿಯೇಬಲ್ನ ಎಷ್ಟೇ ಕೊಟ್ಟರು ಆಟೋಮೆಟಿಕ್ ಆಗಿ ನಿಮಗೆ ಏನು ಕೊಡುತ್ತೆ? ವೈ ಅನ್ನೋ ವೇರಿಯೇಬಲ್ ಫೈಂಡ್ ಔಟ್ ಮಾಡುತ್ತೆ. ಬಟ್ ನಮಗೆ ಪ್ರಾಬ್ಲಮ್ನಲ್ಲಿ ಎಕ್ಸ್ ಅನ್ನುವಂಥದ್ದು 30 ಅಂತೆ, ಸೊ 30ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಫೈನಲ್ ಆಗಿ ನಾನು ಆನ್ಸರ್ ಬರೆದ್ಬಿಡ್ತೀನಿ, ದಟ್ ಈಸ್ 7.4. ಫ್ರೆಂಡ್ಸ್, ಇಲ್ಲೊಂದು ಕ್ವಶನ್ನ ಗಮನಿಸಿ, ಯಾಕೆ ನಾನು ಜನರಲ್ ಫಾರ್ಮ್ ಮತ್ತು ಪಾಯಿಂಟ್ ಫಾರ್ಮ್ ಹೇಳಿಕೊಟ್ಟೆ ಅಂತ ಅರ್ಥ ಆಗ್ತದೆ. So, if 4y minus 5x is equal to 15 is the regression line of y on x. ಒಂದು ಈಕ್ವೇಷನ್ಸ್ನ ಕೊಟ್ಟಿದ್ದಾರೆ, ಇದನ್ನು regression line of y on x ಅಂತೆ. 4y minus 5x is equal to 15 ಅಂತ. Then what is byx ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸರಿ, ಹಾಗಿದ್ರೆ ನಿಮಗೆ ಜನರಲ್ ಫಾರ್ಮ್ ಅನ್ನುವಂಥದ್ದು ನಾನು ಹೇಳಿಕೊಟ್ಟಿದ್ದೆ. ಜನರಲ್ ಫಾರ್ಮ್ ಹೇಗಿರುತ್ತೆ ರೀ? y on xಗೆ y is equal to y is dependent variable on x, right? ಎ ಅಂತಂದರೆ ಎ ಅಂತಂದರೆ ಕಾನ್ಸ್ಟೆಂಟ್, ಬಿ ಅಂತಂದರೆ ರೀಕ್ರಿಯೇಷನ್ ಕೋಎಫಿಷಿಯಂಟ್. ಓಕೆ, ರೀಕ್ರಿಯೇಷನ್ ಕೋಎಫಿಷಿಯಂಟ್ ಕೂಡಲೇ ಯಾವುದಿದು? ಬಿ ವೈ ಎಕ್ಸ್, ಹೌದಲ್ವಾ? ಇದು ಜನರಲ್ ಫಾರ್ಮ್. ಯಾಕೆ ಇದನ್ನು ಹೇಳಿದೆ ಗೊತ್ತಾ? ಇದು ವೈ ಆನ್ ಎಕ್ಸಿನ ರೀಕ್ರಿಯೇಷನ್ ಲೈನ್ ಅಲ್ವೇನ್ರಿ? ಸೊ ಈಗ ವೈನ ಇಲ್ಲಿ ಉಳಿಸ್ಕೊಂಡು ಉಳಿದವ್ರನ್ನೆಲ್ಲ ಆ ಕಡೆ ಕಳಿಸಿ. ಓಕೆ, 15. ಓಕೆ, -5x ಇದ್ದಿದ್ದು +5x ಆಗುತ್ತೆ. y is multiplied with 4 ಇದ್ದಿದ್ದು ಡಿವೈಡೆಡ್ ಬೈ 4 ಆಗುತ್ತೆ, ಹೌದಲ್ವಾ? ಸರಿಯಾಗಿದ್ದರೆ ಈಗ ಗಮನಿಸಿ, x ಈಸ್ ಮಲ್ಟಿಪ್ಲೈಡ್ ವಿತ್ 5/4 ಅಲ್ವೇನ್ರಿ? ಸೊ ಇಲ್ಲಿ x ಈಸ್ ಮಲ್ಟಿಪ್ಲೈಡ್ ವಿತ್ b ಅಂತಂದರೆ x ಈಸ್ ಮಲ್ಟಿಪ್ಲೈಡ್ ವಿತ್ 5/4 ನಥಿಂಗ್ ಬಟ್ by(x). ಓಕೆನಾ? ಸೊ ಇಲ್ಲಿ ರೀಕ್ರಿಯೇಷನ್ ಕೋಎಫಿಷಿಯಂಟ್ byx ಈಸ್ ಈಕ್ವಲ್ ಟು 5/4. ಈ ರೀತಿ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅರ್ಥ ಆಯಿತು? ಸೊ ನಾವೇನು ಮಾಡಿದ್ವಿ? ರೀಕ್ರಿಯೇಷನ್ ಲೈನನ್ನು ಜನರಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ವಿ. ಹೇಗೆ? ವೈನಲ್ಲಿ ಉಳಿಸ್ಕೊಂಡು ಉಳಿದರೆಲ್ಲ ಆ ಕಡೆ ಸೆಂಡ್ ಮಾಡಿದ್ವಿ. ಎಕ್ಸ್ ಈಸ್ ಮಲ್ಟಿಪ್ಲೈಡ್ ವಿತ್ ಬಿ ಅನ್ನುವಾಗ ಬಿನ ನಾವೇನಂತೀವಿ? ರೀಕ್ರಿಯೇಷನ್ ಕೋಎಫಿಷಿಯಂಟ್ ಅಂತೀವಿ. ಓಕೆ, ಸರಿ. MCQ ಸಾಲ್ವ್ ಮಾಡಬೇಕಾದ್ರೆ ಇವೆಲ್ಲ ನಮಗೆ ಬೇಕು, ಈ ವಿಷಯಗಳೆಲ್ಲ. ಸೊ ಹಾಗಾಗಿ ನಿಮಗೆ ಹೇಳಿದ್ದೇನೆ, MCQ ಸೀರೀಸ್ ಬಿಟ್ಟಾಗ ನಿಮಗಿದೆಲ್ಲ ಅರ್ಥ ಆಗುತ್ತೆ. ಓಕೆನಾ?